ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು NPTELನ ಕಾರ್ಯ ಏನು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದರ ವಿಷಯ ವಸ್ತು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸುಮಾರು 921 ಕೋರ್ಸ್ಗಳು ಇರುತ್ತವೆ. 419 ಅಂತರ್ಜಾಲ ಸೇವಾ ಆಧಾರಿತ ಕೋರ್ಸ್ಗಳು ಇರುತ್ತವೆ. 502 ವಿಡಿಯೋ ಕೋರ್ಸ್ಗಳು ಇರುತ್ತವೆ. ಇದರಲ್ಲಿ ಒದಗಿಸುತ್ತಿರುವ ಪ್ರಮುಖ ಕೋರ್ಸ್ಗಳೆಂದರೆ ಏರೋನಾಟಿಕಲ್ ಇಂಜಿನಿಯರಿಂಗು, ಬಯೋಮೆಕ್ಯಾನಿಕಲು, ಬಯೋಮೆಡಿಕಲ್ ಇಂಜಿನಿಯರಿಂಗು, ಟೆಕ್ನಾಲಜಿ ಇಂಜಿನಿಯರಿಂಗಲು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಇತ್ಯಾದಿ ಇಂಜಿನಿಯರಿಂಗ್ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳು ಇಲ್ಲಿ ದೊರಕ್ತಾ ಹೋಗ್ತವೆ. ಈ ಕೋರ್ಸು ವಿಶ್ವದಾದ್ಯಂತ ದೊರೆಯುತ್ತದೆ, ಜೊತೆಗೆ ಇತರ ದೇಶಗಳಲ್ಲಿಯೂ ಸಹ ದೊರೆಯುತ್ತದೆ. ಈ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತೆ ವಿಷಯ ಉಪನ್ಯಾಸ ಕಾರ್ಯಕ್ರಮಗಳೂ ಸಹ ದೊರೆಯುತ್ತದೆ. ಈ ಉಪನ್ಯಾಸ ಕಾರ್ಯಕ್ರಮಗಳಲ್ಲೂ ಈ ಕೋರ್ಸಿಗೆ ಸೇರಿದ ನಂತರ ಈ ಉಪನ್ಯಾಸ ಕಾರ್ಯಕ್ರಮಗಳನ್ನು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾ ಹೋಗ್ತದೆ. MP3 ರೂಪದ ಆಡಿಯೋ ಉಪನ್ಯಾಸಗಳು ಸಹ ಇದರಲ್ಲಿ ಲಭ್ಯವಿರುತ್ತದೆ. ಜೊತೆಗೆ PDF ಮಾದರಿಯ ಮುದ್ರಿತ ರೂಪದ ಸಂಪನ್ಮೂಲಗಳು ಸಹ ಲಭ್ಯ. ಉಪಶೀರ್ಷಿಕೆಯ ರೂಪದಲ್ಲಿ ವಿಡಿಯೋಗಳು ಸಹ ಲಭ್ಯವಿರುತ್ತದೆ. ಈ ರೀತಿಯಾಗಿ ಈ ಕೋರ್ಸ್ಗಳನ್ನು ನೀವು ವೆಬ್ಬಲ್ಲಿ ಹೋಗ್ಬಿಟ್ಟು ಪಡೆಯಬಹುದಾಗಿರುತ್ತದೆ. ಕೋರ್ಸ್ ಅನ್ನು ಪಡೆಯುವುದು ಹೇಗಪ್ಪ ಅಂದರೆ, ಇದೊಂದು ವೆಬ್ಸೈಟನ್ನು ತೆರೆದಿರುತ್ತದೆ. ಆ ವೆಬ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಅಲ್ಲಿಗೆ ಅಡ್ಮಿಷನ್ ಆಗ್ಬೋದು. ಅಲ್ಲಿಂದ ನಿಮಗೆ ಸರ್ಟಿಫಿಕೇಟ್ ಕೋರ್ಸ್ಗಳು ಸಿಗ್ತದೆ. ಆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಬಳಸಿಕೊಂಡು ಇಲ್ಲಿಗೆ ಅಂದರೆ ಸರ್ಕಾರಿ ಕೆಲಸಗಳಿಗೂ ಸಹ ನಾವು ಸೇರ್ಕೋಬೋದಾಗಿರ್ತದೆ. ವಿವಿಧ ತರಬೇತಿ, ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ನಾವು ಕಾಂಪೀಟ್ ಮಾಡೋಕ್ಕೂ ಆ ಸರ್ಟಿಫಿಕೇಟ್ ಉಪಯೋಗಕ್ಕೆ ಬರ್ತದೆ. ವಿವಿಧ ರೀತಿಯ ಹುದ್ದೆಗಳನ್ನು ನಾವು ಸಹ ಇದರಲ್ಲಿ ತಗೊಳ್ಬಹುದಾಗಿರ್ತದೆ. ಅಂದರೆ ತಂತ್ರಾಂಶದ ಮುಖಾಂತರ ಪರೀಕ್ಷೆಯನ್ನು ತೆಗೆದುಕೊಂಡು ಅದರ ಮುಖಾಂತರ ಪರೀಕ್ಷೆಯನ್ನು ಬರೆದು ಸರ್ಟಿಫಿಕೇಟ್ಗಳನ್ನು ನಾವು ಪಡ್ಕೊಳ್ಬಹುದಾಗಿರ್ತದೆ. ಆ ಸರ್ಟಿಫಿಕೇಟಿಂದ ಇಡೀ ವಿಶ್ವದಲ್ಲಿ, ಈ ದೇಶ ಭಾರತ ದೇಶನೇ ಅಲ್ಲ, ಬೇರೆ ವಿವಿಧ ದೇಶಗಳಲ್ಲಿಯೂ ಸಹ ಈ ಕೋರ್ಸ್ಗಳು ಲಭ್ಯವಿರುತ್ತದೆ ಆನ್ಲೈನ್ ಮುಖಾಂತರ. ಇದಿಷ್ಟು ಸಹ NPTCLನ ವಿಷಯ ವಸ್ತು ಆಗಿರುತ್ತದೆ. ಜೊತೆಗೆ ಇದು ಕಡಿಮೆ ಬೆಲೆಯಲ್ಲಿರುತ್ತದೆ. ನಿಮ್ಮ ಆಯ್ಕೆಗೆ ಸಂಬಂಧಿಸಿದಂತೆ ವಿಷಯ ವಸ್ತುಗಳು ಇದರಲ್ಲಿ ದೊರಕ್ತಾ ಹೋಗ್ತದೆ. ನಿಮ್ಮ ಕೋರ್ಸಿಗೆ ಸಂಬಂಧಿಸಿದ ಮುದ್ರಿತ ವಿಷಯ ವಸ್ತುವು ಉಚಿತವಾಗಿ IIT ಮುಖಾಂತರ ಅಂದರೆ ಮದ್ರಾಸ್ ಶಾಖೆಯಲ್ಲಿ ಇದು ಲಭ್ಯವಿರುತ್ತದೆ. ಈ ರೀತಿಯಾಗಿ ಇದು ಕೋರ್ಸನ್ನು ಸಹ ನೀವು ಪಡೆದುಕೊಂಡು ಉಪಯೋಗ ಪಡಿಸ್ಕೋಬಹುದಾಗಿರ್ತದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ, NPTCLನ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ, ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಇದರ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿನ ಮಾಹಿತಿಯನ್ನು ತಮ್ಮ ಬೋಧನಾ ಬಳಕೆಯಲ್ಲಿ ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಇದನ್ನು ಅತ್ಯುತ್ತಮವಾಗಿ ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ತಂತ್ರಜ್ಞಾನದ ಆಧಾರಿತ ಕೆಲಸ ಪಡೆಯಲು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂತ್ಕೊಳ್ಳಲು ಅಂದರೆ ಅವಕಾಶವನ್ನು ಗಿಟ್ಟಿಸಲು, ಎದುರಿಸಲು, ಪ್ರಚಲಿತ ಸಮಸ್ಯೆಗಳಿಗೆ, ಪ್ರಚಲಿತದಲ್ಲಿ ಪ್ರಕಟಗೊಂಡ ಪರೀಕ್ಷೆಗಳನ್ನು ಎದುರಿಸಲು ಸಹ ಇದು ಸಹಾಯವಾಗಿದೆ. ಬದಲಾಗುತ್ತಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಇದು ನಿಮ್ಮ ಸಹಾಯಕ್ಕೆ ಬರುತ್ತದೆ. ಈ ಅಂತರ್ಜಾಲ ತಾಣ ಅನ್ನುವಂಥದ್ದು ಪ್ರಪಂಚದ ಹಲವು ರಾಷ್ಟ್ರಗಳಾದ ಪಾಕಿಸ್ತಾನ, ಇಂಗ್ಲೆಂಡ್, ಜರ್ಮನಿ, ಈಜಿಪ್ಟ್, ಕೆನಡಾ, ಸೌದಿ, ಬೆಂಗಾಲ್, ತುರ್ಕಿ, ಬ್ರೆಜಿಲ್, ಮಲೇಷಿಯಾ, ಇರಾನ್, ಬಾಂಗ್ಲಾದೇಶ ಇತ್ಯಾದಿ ದೇಶಗಳು ಸಹ ಇದರಲ್ಲಿ ಕೋರ್ಸ್ಗಳನ್ನು ಪಡೆದು ಪದವಿಯನ್ನು ಪಡೆದು ಕೆಲಸವನ್ನು ಸಹ ಇದುವರೆಗೆ ತಗೊಳ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಹೆಚ್ಚಿನದಾಗಿ ಇದು ಉಪಯೋಗವನ್ನು ಮಾಡಿಕೊಳ್ತಾ ಇರ್ತಾರೆ ಅಂತ ಹೇಳ್ಬೋದಾಗಿರ್ತದೆ. ಇದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೊಂದಿದ್ದು ಅದರಲ್ಲಿ ಸುಮಾರು 7267 ವಿದ್ಯಾರ್ಥಿಗಳು ನೋಂದಾಯಿತರಾಗಿದ್ದಾರೆ. ಇದರ ಅಧ್ಯಯನವನ್ನು ಸಹ ಪಡಿತಾ ಇದ್ದಾರೆ. ಹೀಗೆ NPTCL ದೇಶದಲ್ಲೇ ಅಲ್ಲದೆ ವಿದೇಶಗಳಲ್ಲಿಯೂ ಸಹ ತನ್ನ ಪ್ರಭಾವವನ್ನು ಬೀರಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಚ್ಚಿನದಾದಂತಹ ಮಹತ್ವವನ್ನು ಬೀರ್ತಾ ಬಂದಿದೆ. ಶಾಲೆ ಇದಿಷ್ಟು NPTCLನ ಪ್ರಧಾನ ಕಚೇರಿ ಇರ್ಬೋದು, ಕಾರ್ಯ ಇರ್ಬೋದು, ವಿಷಯ ವಸ್ತು ಇರ್ಬೋದು, ಇವೆಲ್ಲವೂ ಸಹ ಇದರಲ್ಲೂ ಒಳಗೊಂಡಿರುತ್ತದೆ. ಹಾಗಾದರೆ ಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಅಂದರೆ IIT ಅಟ್ ಸ್ಕೂಲ್ ಅಂತ ಹೇಳ್ತೀವಿ. ಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದದ್ದು ಸಾಮಾನ್ಯ ಶಿಕ್ಷಣ ಮತ್ತು ಪ್ರೌಢಶಾಲಾ ಇಲಾಖೆ, ಕೇರಳ ಸರ್ಕಾರ. ಈ ಯೋಜನೆಯು 2001ರಲ್ಲಿ ಜಾರಿಗೆ ಬಂದಿದ್ದು ಪ್ರಪ್ರಥಮವಾಗಿ ಕೇರಳ ಸರ್ಕಾರದ ಮುಖಾಂತರವೇ ಇದನ್ನು ಹೆಚ್ಚಿನ ಪ್ರಭಾವ ಬೀರಿ ಅತ್ಯಮೂಲ್ಯವಾದ ವಿದ್ಯುನ್ಮಾನ ವಸ್ತುಗಳನ್ನು ನೀಡಿ ಅಲ್ಲಿನ ಜನರೆಲ್ಲರೂ ಕೂಡ ಒಬ್ಬರು 100% 100% ಅಕ್ಷರಸ್ಥರನ್ನಾಗಿ ಮಾಡುವಲ್ಲಿ ಇದು ಯಶಸ್ವಿಯಾಗಿದೆ.
ಈ ಶಾಲೆಯಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣವನ್ನು ಸಹ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಎಂಬ ಯೋಜನೆಯು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಯೋಜನೆಯಾಗಿದ್ದು, ಈ ಯೋಜನೆಯಿಂದ ಶಾಲೆಗಳಲ್ಲಿ ವಿವಿಧ ರೀತಿಯ ಬೋಧನೆಯನ್ನು ವಿಧಾನವನ್ನು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿವಿಧ ರೀತಿಯ ಬೋಧನೆ ಅಂದರೆ ಬೇರೆ ಬೇರೆ ವಿಷಯಗಳನ್ನು ಸಹ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಬೋಧಿಸುವಲ್ಲಿ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳಿಗೆ ಮಾಹಿತಿ ಸಂವಹನ ತಂತ್ರಜ್ಞಾನ ಆಧಾರಿತ ಬಹುಮುಖ ಸಂಪನ್ಮೂಲಗಳು ಸಹ ಇದರಲ್ಲಿ ದೊರೆಯುತ್ತವೆ. ಶಾಲೆಗಳ ತಂತ್ರಜ್ಞಾನವನ್ನು ಬಳಸಲು ಎಜುಸ್ಯಾಟ್ ನೆಟ್ವರ್ಕ್ ಹಾಗೂ ಶೈಕ್ಷಣಿಕ ಮಾಹಿತಿಯನ್ನು ಇದೇನು ಮಾಡ್ತಾ ಹೋಗ್ತದೆ, ಹೆಚ್ಚಿನದಾಗಿ ಬಳಸ್ಕೊಳ್ತಾ ಹೋಗ್ತೀವಿ. ಇದು ದಿನವಹಿ ಅಂದರೆ ದಿನವಹಿ 17 ಗಂಟೆಗಳಿಗಿಂತ ಹೆಚ್ಚು ಅಂದರೆ 6ರಿಂದ ರಾತ್ರಿ 11 ಗಂಟೆಯವರೆಗೂ, ಬೆಳಿಗ್ಗೆ 6ರಿಂದ ರಾತ್ರಿ 11 ಗಂಟೆಯವರೆಗೂ ಸಹ ಇದನ್ನು ವಿವಿಧ ಶೈಕ್ಷಣಿಕ ಉಪಯುಕ್ತ ವಸ್ತುವನ್ನಾಗಿ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇರ್ಬೋದಾಗಿರ್ತದೆ. ಈ ರೀತಿಯಾಗಿ ಭಾರತದ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರು ಸಹ 2005 ಜುಲೈ 28ರಂದು ಕೇರಳದ ತಿರುವನಂತಪುರಂನಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅಂದರೆ VICTERS ಅನ್ನು ಬಳಸಲು ಅಂತರ್ಕ್ರಿಯಾತ್ಮಕ ಅಂದರೆ ಬಿಳಿ ಹಲಿಗೆ PPT ಪ್ರೆಸೆಂಟೇಷನ್ ಅಂದರೆ ಪ್ರಾಜೆಕ್ಟ್ಸ್ ಮುಖಾಂತರ ಹಲಗೆಯನ್ನು, ತರಗತಿಯನ್ನು ಮತ್ತು ವ್ಯವಸ್ಥೆಯನ್ನು, ಟೆಕ್ನಾಲಜಿ ವ್ಯವಸ್ಥೆಯನ್ನು ಟೆಲಿಕಾನ್ಫರೆನ್ಸ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಸಂವಹನವನ್ನು ಸಹ ಮಾಡುವುದರಲ್ಲಿ ಯಶಸ್ವಿಯನ್ನಗೊಳಿಸಬಹುದಾಗಿರುತ್ತದೆ, ಜೊತೆಗೆ ಅಪೇಕ್ಷಿಸುತ್ತದೆ. ಆ ಮೂಲಕ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಆತ್ಮೀಯತೆ ಹೆಚ್ಚಾಗುತ್ತದೆ. ಜೊತೆಗೆ ನೇರವಾಗಿ ಚರ್ಚಿಸಿ ತಮ್ಮ ಅನುಭವಗಳನ್ನು ಇವರು ಹಂಚಿಕೊಳ್ಳಬಹುದಾಗಿರ್ತದೆ. ಪ್ರಸಾರವಾಗುವ ಕಾರ್ಯಕ್ರಮಗಳು ಏನಪ್ಪ ಅಂದರೆ ಶೈಕ್ಷಣಿಕ ಕಾರ್ಯಕ್ರಮ ಇರ್ತದೆ. ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ. ಅದರಲ್ಲಿ SSLC ಮತ್ತು PUCಗೂ ಸಹ ಅದು ಸಂಬಂಧಿಸಿರುತ್ತದೆ. ಜೊತೆಗೆ ವಿಜ್ಞಾನ ಕಾರ್ಯಕ್ರಮವನ್ನು ಉತ್ತಮವಾದ ಮಟ್ಟದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸುವಲ್ಲಿ ಇದು ಯಶಸ್ವಿಯಾಗಿದೆ. ನುರಿತ ದೃಶ್ಯ ಪಾದ್ಯಂ ಎಂಬ ಕಾರ್ಯಕ್ರಮವನ್ನು ಸಹ ಇದು ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಮ್ಮಿಕೊಳ್ಳುತ್ತದೆ. ಗ್ಲೋಬಲ್ ಟ್ರೇಸ್ ಥೌಸಂಡ್ಸ್ ಎಂಬ ಕಾರ್ಯಕ್ರಮ ಇತ್ಯಾದಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಇದು ಒಳಗೊಂಡಿರುತ್ತದೆ. ಈ ರೀತಿಯಾಗಿ ನಾವು ಈ 3ನೇ ಯೂನಿಟ್ ಅಂತರ್ಜಾಲ ಶೈಕ್ಷಣಿಕವಾಗಿ ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋವಂಥದ್ದನ್ನು ಈ ಯೂನಿಟಲ್ಲಿ ಅತ್ಯದ್ಭುತವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಶಾಲೆಗಳಲ್ಲಿ ಇರ್ಬೋದು, ಲೈಬ್ರರಿಗಳಲ್ಲಿ ಇರ್ಬೋದು. ಲೈಬ್ರರಿಯಲ್ಲಿ ಅಂತರ್ಜಾಲದ ಮುಖಾಂತರ ನಾವು ಲೈಬ್ರರಿಗೆ ಹೋಗಬೇಕು ಅಂದರೆ ಅಲ್ಲಿ ಪುಸ್ತಕಗಳು ಸಿಗೋದಿಲ್ಲ. ತಂತ್ರಾಂಶದ ಮುಖಾಂತರ ನಾವು ಏನು ಮಾಡ್ತಾ ಹೋಗಬೇಕು, ಕಂಪ್ಯೂಟ್ರಲ್ಲಿ ನೋಡ್ತಾ ಹೋಗಬೇಕಾಯ್ತದೆ. ಬೇಕಾದದ್ದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಹೋಗ್ತದೆ. ದೂರದರ್ಶನದಲ್ಲಿ ಪ್ರಮುಖವಾಗಿ ಇದರ ಕಾರ್ಯಕ್ರಮವನ್ನು ಜ್ಞಾನದರ್ಶನ ಇರ್ಬೋದು, ವಿಷಯವಸ್ತು ಅಭಿವೃದ್ಧಿ ಇರ್ಬೋದು, ಹಾಗೆ ದೂರದರ್ಶನ ವಾಹಿನಿಗಳು, ದೂರದರ್ಶನದಲ್ಲಿ ಪ್ರಮುಖವಾಗಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು ಯಾವುದಪ್ಪ ಅಂದರೆ ಜ್ಞಾನದರ್ಶನ, ಜ್ಞಾನವಾಣಿ, ಜ್ಞಾನದರ್ಶನ, DD ದರ್ಶನ, ನಿಟ್ಟರ್, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ತಂತ್ರಜ್ಞಾನದ ಆಧಾರಿತವಾಗಿ ಪ್ರಸ್ತುತಪಡಿಸ್ತೀವಿ. ಅದರಲ್ಲಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತದೆ. ಈ ರೀತಿಯಾಗಿ ನಾವು NPTCLನ ಅಂತರ್ಜಾಲದ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡು 4ನೇ ಯೂನಿಟು ಟ್ಯುಟೋರಿಯಲ್ ಟಾಪಿಕ್ ಆಗಿರೋದ್ರಿಂದ ಅದನ್ನು ಹುಡುಗರೇ ಮಾಡಬೇಕು. ಹುಡುಗರು ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈ 3 ಯೂನಿಟ್ನ ನೀವು ಅಚ್ಚುಕಟ್ಟಾಗಿ ನೋಡಿಕೊಂಡ್ರೆ 80% 10 ನಂಬರ್ ಟ್ಯುಟೋರಿಯಲ್ಲು, 10 ನಂಬರ್ ಅಸೈನ್ಮೆಂಟ್ ಆಗಿರುತ್ತೆ. ಇನ್ನು 80 ಮಾರ್ಕ್ಸ್ಗೆ ನೀವು ಥಿಯರಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀರಾ. ಅದರಲ್ಲಿ 80ಕ್ಕೆ 80 ನಂಬರು ಸಹ ನೀವು ಪಡ್ಕೊಳ್ಬೋದಾಗಿರುತ್ತೆ. ಇಲ್ಲಿಗೆ 3ನೇ ಯೂನಿಟು ಮುಗಿತು. ಮತ್ತೊಂದು ಸಲ ಹೇಳ್ತಿದ್ದೀನಿ, ನಾನು SK ಶಿವಕುಮಾರ್ ಅವರ ಪುಸ್ತಕವನ್ನು, ಇದ್ರ ಜೊತೆಗೆ ಬೇರೆ ಬೇರೆ ಪುಸ್ತಕವನ್ನು ಸಹ ಇದರಲ್ಲಿ ಬಳಸ್ಕೊಂಡು ನಿಮಗೆ ಪಾಠವನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬಂದರೆ ಕಮೆಂಟಲ್ಲಿ ಕ್ವೆಶ್ಚನ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಿಗೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಈ ವರ್ಷಕ್ಕೆ, ಈ ಸೆಮಿಸ್ಟ್ರಿಗೆ ಮುಕ್ತಾಯ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು.